3 ಮುಂದಟ್ರಪ್ಪ ಸಾಕು. ಗೌರಿನ್ ಮಾತ್ರ ಜಂಪ್ ಮಾಡಿಸ್ತಾಳಂತೆ. ಸ್ವಿಮ್ಮಿಂಗ್ ಬರುತ್ತೆ ಅಂತ ಹೇಳಿ ಸೇಫ್ಟಿ ಪರ್ಪಸ್ಗೆ ಸುನೀನಲ್ಲಿ ಇಳಿಸಿದ್ದೀನಿ. ಆದ್ರೂ ಜ್ವರ ಬಂದ್ರೂ ಇಷ್ಟು ಫಾಸ್ಟಾಗಿ ಮಾಡ್ತಾರಲ್ಲ, ಗ್ರೇಟ್ ಅಲ್ವಾ? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಈಗ ಆಲ್ರೆಡಿ ಕಳೆದ ಸಂಚಿಕೆಯಲ್ಲಿ ಗಣೇಶನ್ನ ಯಾವ ರೀತಿ ಕೂರಿಸಿದ್ರು, ಹೇಗೆಲ್ಲ ಅಲಂಕಾರ ಇತ್ತು, ಎಲ್ಲರೂ ಹೇಗೆಲ್ಲ ನಾವು ರೆಡಿ ಮಾಡಿದ್ವಿ, ಅರೇಂಜ್ ಮಾಡಿದ್ವಿ ಅನ್ನೋದನ್ನು ನೋಡಿದ್ರಿ. ಎಲ್ಲ ಡ್ಯಾನ್ಸ್ ಮಾಡಿದ್ದು ಕೂಡ ನೋಡಿದ್ರಿ. ಇದು ಪಾರ್ಟ್ 2ನಲ್ಲಿ ನೀವೇನು ನೋಡ್ತೀರಾ, ನಾವು ಪಂಚಾಮೃತ ಯಾವ ರೀತಿ ಮಾಡಿದ್ವಿ ಎಲ್ಲರೂ ಸೇರಿ, ಹಾಗೆ ಗಣೇಶನ ವಿಸರ್ಜನೆಗೆ ಯಾವ ರೀತಿ ಅರೇಂಜ್ ಮಾಡ್ಕೊಂಡು ತೊಗೊಂಡೋಗಿ ಬಿಟ್ವಿ ಅನ್ನೋದನ್ನು ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತೀವಿ. ಬನ್ನಿ ಸ್ನೇಹಿತರೆ, ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಈ ಕಡೆ ಮೆರವಣಿಗೆಗೆ ಹೊರಟಿತು. ಅಷ್ಟರಲ್ಲಿ ನಾವು ಎಲ್ಲ ಹೆಂಗಸರು ಸೇರಿಕೊಂಡು ಪಂಚಾಮೃತ ಮಾಡಲಿಕ್ಕೆ ಬಾಳೆಹಣ್ಣು, ಕಿತ್ತಳೆಹಣ್ಣು, ದ್ರಾಕ್ಷಿ, ಏನೆಲ್ಲ ಹಣ್ಣಿತ್ತು ಎಲ್ಲ ಹಣ್ಣನ್ನು ತೆಗೆದುಕೊಂಡು ಕೂತಿದ್ದೀವಿ. ಆ್ಯಪಲ್ಲು, ದಾಳಿಂಬೆ, ಸಪೋಟ ಎಲ್ಲವೂ ಇತ್ತು. ಎಲ್ಲನೂ ತೊಗೊಂಡು ಕೂತಿದ್ದೀವಿ. ಚಟ್ನಿ ಚಟ್ನಿ ಬಿಸಿಗದೆ ಬನ್ರಿ ಈ ಕಡೆ ಇಟ್ಕೊಡಿ ಕಸದು ಅದು. ಇಲ್ಲೇ ಇಲ್ಲೊಂದು ಇದು ಮಾಡಿದಾರಲ್ಲ, ಇನ್ಯಾವ್ದು ಅಂಟೆನ, ಯಾವ್ದು ಅಂಟೆನ ಹೋಗೋದು? ಅದೇ ಹೊಸ್ಕೆರೆ 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 ಹೊಸದಾಗೈತಲ್ಲ ಅದು. ಅದು ಹೊಸದಾಗಿರೋದ್ ಕಡೆ ಬಿಡೋದು, ಒಟ್ನಲ್ಲಿ ಆ ಹೆಸರು ಗೊತ್ತಿಲ್ಲ ನನಗೆ. ಅನು ಏನೇನ್ ಮಾಡ್ತಾ ಇದ್ದೀರಾ ಅನು ಇವಾಗ? ಪ್ರಸಾದ ದೇವ್ರಿಗೆ ಇಟ್ಟಿದ್ದು ಬಾಳೆಹಣ್ಣು, ಹಣ್ಣುಗಳೆಲ್ಲ ಇತ್ತಲ್ಲ, ಎಲ್ಲ ಹಣ್ಣು ಸೇರಿಸಿ ಪ್ರಸಾದ ಅಷ್ಟೇ. ಇವ್ರನ್ನೆಲ್ಲ ಪರಿಚಯ ಮಾಡ್ಕೊಡಲ್ವಾ? ಇವ್ರನ್ನೆಲ್ಲ ಪರಿಚಯ ಮಾಡ್ಕೊಡಲ್ವಾ ನೀವು? ನಿಮ್ಮ ಹೆಸರು? ಚಾಕು, ಮೈಕ ಚಾಕು. ನನ್ನ ಹೆಸರು ಗೀತಾ. ನನ್ನ ಹೆಸರು ಭಾಗ್ಯ ಅಂತ. ನೋಡ್ರಿ, ಅನು ಚಾಕು ಇಟ್ಕೊಂಡು ಅದನ್ನೇ ಮೈಕು ಅಂತ ಅವ್ರವ್ರ ಹೆಸರು ಕೇಳ್ತಾರೆ. ಏನಾದ್ರು ಮಾಡ್ಬೇಕು ಅನ್ನೋದು ಇರ್ಬೇಕಷ್ಟೇ. ಎಂಜಾಯ್ ಮಾಡಿದ್ರಾನು? ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಅನು ಬಂದಿದ್ ಲೇಟ್ ಆದ್ರೆ ಅದ್ರ ಕೆಲಸ ಮಾಡಿದ್ರು. ಗಣೇಶ ಚೆನ್ನಾಗಿತ್ತು ಮಾತ್ರ, ಡಿಫರೆಂಟ್ ಆಗಿ. ಈ ಸತಿ ಆಕ್ಚುಲಿ ನಾವು 3 ಜನ ಸೇರಿ ಏನೋ ಪ್ರಸಾದ ಮಾಡೋಣ ಅನ್ಕೊಂಡಿದ್ವಿ. ಬಿಸಿ ಶೆಡ್ಯೂಲ್ ಇದ್ದಿದ್ರಿಂದ ಇವತ್ತು ಕಸ್ಟಮರ್ ಜಾಸ್ತಿ. ಜಿಲೇಬಿ ಸಿಗ್ಲಿಲ್ಲ. ಏನ್ ಎತ್ತಿರ್ಲಿಲ್ಲ, ಡೈರೆಕ್ಟ್ ಅಲ್ಲಿಗೆ ಕೊಡ್ತೀವಿ. ಜಿಲೇಬಿ ಬಂತು ಹೆಸರು ಹೇಳ್ತಾ ಇದ್ರಲ್ಲ, ಪತ್ತ ಇಲ್ಲ ಅಂತ. ಆದ್ರೆ ನಾವು 3 ಜನ ಪ್ಲಾನ್ ಮಾಡಿದ್ದು ಇದು ಸ್ವೀಟ್ ಪೊಂಗಲ್ ಮಾಡೋಣ ಅಂತ. ಆದ್ರೆ ಅದು ಆಗ್ಲಿಲ್ಲ. ಇವತ್ತು ಬೆಳಿಗ್ಗೆ 8 ಗಂಟೆವರೆಗೂ ಏನು ಪ್ಲಾನ್ ಇರಲಿಲ್ಲ. 8 ಗಂಟೆಗೆ ಯಾಕೋ ಮನಸ್ಸು ತಡಿಲಿಲ್ಲ. ಕೇಳಿದೆ ಏನು ಅಂತ.
ಯಾರನ್ನ ದೇವ್ರನ್ನ ವಿಶಾಲ ಕೇಳ್ದೆ ಏನ್ ಮಾಡ್ತಾ ಇದ್ದೀರೋ ಅಂತ. ಅಪ್ಪ ಸಿಪ್ಪೆನು ಸೇರಿಸಿ ತಿನ್ಸ್ಬಿಟ್ಟಿರಿ. ವಿಶಾಲ ಅದೇನೋ ಕಡ್ಲೆಕಾಳು ಉಚ್ಚಿ ಶಾಂತಿ ಆಂಟಿ ಏನೋ ಕೊಟ್ಟವ್ರೆ ಅಂತ ಬೆಳಗ್ಗೆನೆ ಮಾಡ್ಕೊಟ್ಟಿದ್ರು. ಅವ್ರಿವತ್ತು ಯಾಕೆ ಬಂದಿಲ್ಲ ಅಂದರೆ ಬೇಗ ಕಸ್ಟಮರ್ಸ್ ಜಾಸ್ತಿ ಇದ್ರಂತೆ ಅನ್ನೋರ್ ಅಂಗಡಿಲಿ, ಅದಕ್ಕೋಸ್ಕರ ಹೋಲ್ಸೇಲರ್ಸ್ ಅವ್ರು ಯಾರೋ ಒಂದಷ್ಟು ಅಂಗಡಿಯವ್ರು ಬಂದು ತಗೊಳೋದು. ಈಗ ಹೋಲ್ಸೇಲ್ ಬೇರೆ ಶುರು ಮಾಡಿದ್ದೀವಲ್ಲ, ಅದಕ್ಕೆ ಲೇಟ್ ಬಂದಿದ್ದು. ಇಲ್ಲ ನೀನು ಬೇಕು ಚೆನ್ನಾಗಿರೋದು ಅಡಿಗೆ ಮಾಡಿ ಎಲ್ಲ ಮಾಡಿದಿದ್ರೆ ನಾವೇ ಮಾಡಿದ್ರೆ ಒಂಥರ ಸಂಭ್ರಮ. ಅದು ಕರ್ತಾ ಇಲ್ಲ ಹಾಕ್ಬಿಡ್ರಿ ಲತಾ ಅನ್ನೋ ಇನ್ನೊಂದ್ಸತಿ ಮೀಟಿಂಗ್ ಮಾಡ್ಬಿಟ್ಟು ನೆಕ್ಸ್ಟ್ ಸತಿ ಎಲ್ಲರೂ ಸೇರಿ ಒಂದಿನ ಮೀಟಿಂಗ್ ಮಾಡಿ ಏನಾದ್ರೂ ಡ್ಯಾನ್ಸ್ ಗಿನ್ಸ್ ಮಾಡೋರಿದ್ರೆ ಒಂದಿನ ಕಲ್ತು ಚೆನ್ನಾಗಿ ಮಾಡ್ಬೋದು. ಎಲ್ಲಾರನ್ನು ಕರ್ದು ನಾವೇ ಮಾಡ್ಬೋದು. ನಾವು ಶಿವಮೊಗ್ಗದಲ್ಲಿ ಹಾಗೆ ಮಾಡ್ತಾ ಇದ್ವಿ. ಅಂತರ ಜನಕ್ಕೂ ಮಾಡಕ್ ಹೋದ್ರೆ ನಮ್ಗೆ ಜಾಸ್ತಿ ಬಂದಿದ್ರು. ಹಂಗಾಗಲ್ಲ 500-600 ಜನಕ್ಕೆ ಆಗಲ್ಲ. ಅದು ಕ್ಯಾಟ್ರಿಂಗ್ ಹೋಗ್ಬಿಡಬೇಕು. 550 ಜನಕ್ಕೆ ಒಪ್ಸಿದ್ದು ಅವನು ಇಲ್ಲ ನಾವು ಜಾಸ್ತಿನೇ ಊಟ ಮಾಡಿದ್ದಾರೆ. ಇವಾಗ ರಸಮನ್ನಮ್ನು ಕೊಟ್ಟಿದ್ದಾರೆ. ಆಮೇಲೆ ಈ 3 ಡಬ್ಬಿ 3 ಕ್ಯಾನ್ ಅನ್ನ ರೈಸ್ ಕೊಟ್ಟು ಕಳಿಸಿದ್ದಾರೆ. ಚಟ್ನಿ ಕೇಸರಿ ಬಾತು, ಬಜ್ಜಿ, ಕೇಸರಿ ಬಾತು, ಚಟ್ನಿ, ಪಲಾವ್, ವರ್ತಲ್ವಾ. ಹೇಳ್ಬಿಡ ಎಷ್ಟು ಎಷ್ಟು ಬಂತು ಅದೇನ್ ಗೊತ್ತಾಗಲ್ಲ. ಅದು ಅಂದ್ರೆ ಜಾಸ್ತಿ ಜನ ನಮ್ಮ ಯಜಮಾನ್ರು ಸಿಟಿಗೆ ಹೋಗ್ಬಿಟ್ಟು ಜಾಕೆಟ್ ತಂದ್ಬಿಡ್ಲ ಅಂದ್ರು. ನೋಡಿ ದಾಳಿಂಬೆನಿ ಆ ತರ ಕಲರ್ ಅವ್ರು ಬಿಡ್ಸಿದಾರ ನೋಡಿ, ಮುಖ ತೋರಿಸಿದ ಬಾಲೆ. ಈ ಕಡೆ ಮೂಲೆಗೆ ನೋಡ್ರಿ ನಮ್ಮ ಭಾಗ್ಯಮ್ಮ ಕಾಲು ನೋವು ಕೈ ನೋವು ಅಂತ ಹೇಳ್ತಾ ಇದ್ರು, ಬರದೇ ಇಲ್ಲ ಅಂತ ಹೇಳ್ತಾ ಇದ್ರು ಭಾಗ್ಯಮ್ಮ. ಇವಾಗ ಬಂದು ಯಾವ ಥರ ಫಾಸ್ಟಾಗಿ ಕಾಯಿ ತುರಿತಾರ ನೋಡಿ. ಮಾಡ್ತಾರೆ, ಆದ್ರೂ ಜ್ವರ ಬಂದ್ರು ಇಷ್ಟು ಫಾಸ್ಟಾಗಿ ಮಾಡ್ತಾರಲ್ಲ, ಗ್ರೇಟ್ ಅಲ್ವಾ ನೋಡ್ರಿ. ಅಂಕಲ್ ಊಟ ಕೂತಿದ್ರು. ಕೆಲಸ ಮುಗೀತು. ಪ್ರಸಾದ ಏನು ಉಳಿದಿರೋ ಅಂಥ ಹಣ್ಣಲ್ಲೂ ಎಲ್ಲ ಪ್ರಸಾದನ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಗೌರಮ್ಮನ್ನ ಮತ್ತು ಗಣಪತಿನ ವಿಸರ್ಜನೆಗೆ ಹೋಗ್ತಾ ಇದ್ದೀವಿ. ದೀಕ್ಷಾ ನಿಂತ್ಕೋಚಿನ. ಸೊ ದೀಕ್ಷಾ ಇವತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಇವತ್ತು ಅವಳಿಗೆ ಏನಿತ್ತು ಮಗಳ? ಡಿ ಫೆಸ್ಟ್ ಇತ್ತು. ಸೊ ಹಾಗಾಗಿ ಅವಳು ಫುಲ್ ಟಯರ್ಡ್ ಆಗಿದ್ಲು. ಬಂದಾದರೂ ಕೂಡ ಒಂದಷ್ಟು ಸ್ಟೆಪ್ ಹಾಕಿದ್ಲು. ಬಟ್ ಚೆನ್ನಾಗಿತ್ತು. ಗೌರಿ ಗಣೇಶ ಹಬ್ಬ ಈ ಸತಿ ತುಂಬಾ ವಿಜೃಂಭಣೆಯಿಂದ ಮಾಡಿದ್ವಿ. ಸೊ ನೆಕ್ಸ್ಟ್ ಸತಿ ನಾನು ಅದೇ ಹೇಳ್ತಿದ್ದೆ, ಸುನಿ ಇನ್ನೊಂದು ನೆಕ್ಸ್ಟ್ ಸತಿಗೆ ಬರೀ 6 kg ಹಂಗಿಟ್ಕೊಂಡ್ರೆ ಸಾಲದು ಸುನಿ, ಒಂದು 10-15 kg ತರ್ಸೋಣ ಏನಾದರೂ ಅಂತ ಹೇಳ್ತಾ ಇದ್ದೆ. ಸರಿ ಆಯ್ತಮ್ಮ ಅಂತ ಹೇಳಿದ್ದಾರೆ. ಸೊ ಲೆಟ್ಸಿ, ಸಿಗ್ತೀನಿ. ನಡೀರಿ ಎಲ್ಲರೂ, ಯಾರು ಬರೋಂಗಿಲ್ಲ ಚಿನ್ನ. ಈ ಕೆರೆ ಹೆಸರು ಹೊಸಕೆರೆ ಅಂತ ಹೇಳ್ತಾರೆ. ಇಲ್ಲಿ ಬಿಡೋರು ಯಾರೂ ಇಲ್ಲ, ಹಂಗಾಗಿ ಸುನಿಯಲ್ಲಿ ನಿಂತಿದ್ದಾರೆ ಎಷ್ಟಿದೆ ಆಳ ನೋಡ್ಕೊಬರ್ತೀನಿ ಅಂತ. ಇಲ್ಲಿ ಒಬ್ಬರನ್ನ ಆಯೋಜನೆಗೊಳಿಸಲಾಗುತ್ತೆ, ಬಿಡ್ಲಿಕ್ಕೆ ಅಂತಲೇ ಒಬ್ರು ಇರ್ತಾರೆ, ಬಟ್ ಇವತ್ತಿಲ್ಲ. ಸೊ ಹಾಗಾಗಿ ಸುನಿ ಇಳ್ದಿದ್ದಾರೆ, ಯಾಕಂದರೆ ಅವ್ರಿಗೆ ಸ್ವಿಮ್ಮಿಂಗ್ ಬರುತ್ತೆ ಅಂತ ಹೇಳಿ ಸೇಫ್ಟಿ ಪರ್ಪಸ್ಗೆ ಸುನಿನಲ್ಲಿ ಇಳಿಸಿದ್ದೀನಿ. ಬೇರೆ ಮಕ್ಕಳೆಲ್ಲ ದೊಡ್ಡವರು ಇರ್ತಾರೆ, ಬಟ್ ಕೆಲವ್ರಿಗೆ ಸ್ವಿಮ್ ಬರಲ್ಲ ಅಲ್ಲ, ಹಾಗಾಗಿ. ನನ್ನ ಮಗಳು ಗೌರಿ ತಗೊಂಡು ದುಬುಕ್ ಅಂತ ಜಂಪ್ ಹೊಡಿತಿಲ್ಲ ಮಗಳ. ಗೌರಿನ ಮಾತ್ರ ಜಂಪ್ ಹೊಡಿಸ್ತಾಳಂತೆ.
ಬಿಡ್ಲಿಕ್ಕೆ ಯಾರೂ ಇಲ್ಲದ ಕಾರಣ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೆರೆ ಹತ್ರ ಕರ್ಕೊಳ್ಳೇ ಇಲ್ಲ, ಒಳಗಡೆ ಕಂಬ ಕಟ್ಬಿಟ್ಟಿದ್ರು. ನಿಧಾನ ನಿಧಾನ. ಸುಮಾರು 4-5 ವರ್ಷದಿಂದ ವಿಶಾಲು ಮತ್ತು ಅವನ ಫ್ರೆಂಡ್ಸ್ ಗಣೇಶನ್ ಕೂರಿಸ್ತಿದ್ದಾರೆ. ಸೊ ಏನು ಮಾಡ್ತಾರೆ ಅಂದರೆ ಗೌರಿ ಪೂಜೆಗೆ ದೀಕ್ಷಿಣೆ ಕರ್ಕೊಂಡು ಹೋಗ್ತಾರೆ, ಮುಳುಗಿಸ್ಲಿಕ್ಕೆ ಗೌರಿ ಪೂಜೆಗೆ. ಯಾಕಂದರೆ ಅವಳು ಸುಮಾರು ಚಿಕ್ಕ ಹುಡುಗಿ ಇದ್ದಾಗಿಂದನೂ ಅವಳೇನೆ ಗೌರಮ್ಮನ ಕರ್ಕೊಂಬರೋದು ಮತ್ತು ವಿಸರ್ಜನೆ ಮಾಡೋದು, ಅದರಲ್ಲಿ ಅವಳು ಇದ್ದೇ ಇರ್ತಾಳೆ. ಗಣೇಶನ್ಗೂ ಮಾಡುವ. ಚರಣ ಅಂತ ಹೋಗ್ಲಿ. ವಿದ್ಯಾ ಗಣಪತಿಗೆ ಶ್ರೀ ವಿದ್ಯಾ ಗಣಪತಿಗೆ ಶ್ರೀ ವಿದ್ಯಾ ಗಣಪತಿಗೆ. ನಿಧಾನ ನಿಧಾನ. ಅಣ್ಣ ದೊಡ್ಡವರೊಬ್ರು ಕೈ ಹಾಕಿ ಹೋಗು ಚಿನ್ನ. ಕವರ್ ಹುಷಾರು, ಜಾರುತ್ತೆ ಆ ಕಡೆ ಹೋಗಿ. ದೀಕ್ಷಾ ಅಲ್ಲೇ ಇರು, ನೀನು ಈ ಕಡೆ ಬಾ ಒಂಚೂರು. ಇಲ್ಲ ಫಸ್ಟ್ ಗಣೇಶ ಅಣ್ಣ, ಆಮೇಲೆ ಗೌರಿ. ಚಿನ್ನ ಹಿಂದೆ ಬಾ. ಮಲ್ಗಿಸ್ಬಿಟ್ಟು ಬಿಟ್ಬಿಡಿ ಮುಂದಕ್ಕೆ, ಇನ್ನೊಂಚೂರು. ಹಾಂ, ಈ ಕೆರೆ ಬಂದು ಒಬ್ಬ ಮನುಷ್ಯನ ಆಳ ಇದೆ, ಬಟ್ ಆದರೂ ಕೆಲವರು ಕುಳ್ಳಿಗಿರೋ ಮಕ್ಕಳಾದರೆ ಮುಳುಗೋಗ್ತಾರೆ ಅನ್ನೋ ಭಯ. ಹಾಗಾಗಿ ನಾನು ಹೇಳ್ತಾನೆ ಇದ್ದೀನಿ, ಹುಷಾರು ಹುಷಾರು ಅಂತ. ಹಾಂ ಎತ್ತು, ಇನ್ನೊಂದ್ಸತಿ ಮುಳುಗ್ಸು, ಇನ್ನೊಂದ್ಸತಿ. ಹಾಂ ಬಿಟ್ಬಿಡು. ಹಾಂ ಸಾಕು ಸಾಕು, ಇನ್ನು ಕೆಳಗೆ ಹೋಗ್ಬಿಡ್ರಿ. ಹೋಗುತ್ತೆ, ಮುಳುಗತ್ತೆ ಮುಳುಗತ್ತೆ, ಕಡೆ ಬಾ. ಬೇಡಿ ಬೇಡಿ, ಈ ಕಡೆ ಬಾ, ಈ ಕಡೆ ಬಾ, ಬಾ ಬಾ ಈ ಕಡೆ. ಸಾಕು ಸಾಕು, ಮುಂದಕ್ಕೆ ತಳ್ಳಿ, ಸಾಕು. ಇನ್ನು ಆ ಕಡೆ ಸ್ವಲ್ಪ ನೂಕ್ರು. ಹಾ ಒದೆ ಕೊಡ್ತೀನಿ. ಗೌರಿ ಮುಳುಗಿಸ್ತೀವಿ. ಇಲ್ಲಿ ದೀಕ್ಷಾ ನೀನು ಹೋಗ್ಬೇಡ. ಸಾಕು ಸಾಕು, ಏ ಬಂದ್ರಪ್ಪ ಸಾಕು. ಸಾಕು, ಬನ್ನಿ ಬನ್ನಿ, ಸಾಕು. ಏ ತಲೆ ಮೇಲೆ ನೀರು ಹಾಕೋ ಬನ್ರಪ್ಪ. ಕಲರ್ ನೋಡಲ್ಲಿ ದೀಕ್ಷಾ, ಓಯ್ ಕಲರ್ ನೋಡಲ್ಲಿ, ಪೇಂಟ್ದು ನೋಡಿದ್ಯಾ? ಗಣೇಶನ್ ಬಿಟ್ವಲ್ಲ, ಇಲ್ಲ ಮೂರು ಮುಂದಕ್ಕೆ ತಳ್ಬಿಡಿ, ಹಂಗೆ ಮುಂದಕ್ಕೆ ತಳ್ಬಿಡಿ. ಜೈ ಮಣ್ಣಿಂದಂದ್ರೆ ಹೀರ್ಕೊಂತಾರೆ ನೀರ್ನ. ಇವೆಲ್ಲ ಮಣ್ಣು ಗಾಳಿ ನೀರು ಎಳಿಲಿಲ್ಲ, ಅದು ಬೋರ್ ಮಾಡ್ಬೇಕು.
ನಿಧಾನ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ. ಫೈನಲಿ ಗಣೇಶನ್ ಬಿಟ್ಬಿಟ್ಟು ಎಲ್ಲರೂ ಮನೆಗೆ ಹೊರಟಿದ್ದೀವಿ. ಈಗ ಮನೆಗೆ ಹೋಗಿ ಆ ಟಮಟೆ ಹೊಡೆಯೋರು ಎಲ್ಲರೂ ಇರ್ತಾರೆ, ಅವ್ರಿಗೆಲ್ಲ ಊಟ ಹಾಕ್ಕೊಡ್ಬೇಕು. ಹುಡುಗರಿಗೆಲ್ಲರಿಗೂ ಊಟ ಹಾಕ್ಕೊಡ್ಬೇಕು. ಈಗ ಆಲ್ರೆಡಿ ರಸಮ್ಮು ಎಲ್ಲ ಅರೇಂಜ್ ಮಾಡಿ ಮನೆಯಲ್ಲೇ ತರಿಸಿಟ್ಟಿದ್ದೀವಿ. ಸೊ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.